ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ನೋಡಿದ್ರಿ ಕ್ವಶನ್ ಟ್ಯಾಗ್ ಹೇಗೆ ಆನ್ಸರ್ಸ್ ಮಾಡಬೇಕು ಅಂತ. ಈ ಒಂದು ಕ್ಲಾಸ್ ಅಲ್ಲಿ ಡೂ ಫಾರ್ಮ್ ನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಪವನ್ ರಾವ್ಸ್ ಕ್ಲಾಸ್. ಈ ಒಂದು ಕ್ಲಾಸಸ್ ಅಲ್ಲಿ ನಿಮಗೆ ಡೂ ಫಾರ್ಮ್ ಅಪ್ಲೈ ಮಾಡುವಂತದ್ದು ಹೇಗೆ, ಯಾವ ಟ್ರಿಕ್ಸ್ ನ ಯೂಸ್ ಮಾಡಿದ್ರೆ ನಿಮ್ಮ ಡೂ ಫಾರ್ಮ್ ಕರೆಕ್ಟ್ ಆಗಿ ಬರುತ್ತೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸೊ ಯಾವಾಗ್ಲೂ ಅಷ್ಟೇನೆ ಡೂ ಫಾರ್ಮ್ ಅಪ್ಲೈ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆ ಫಸ್ಟ್ ಈ ಒಂದು ರೂಲ್ ನಿಮಗೆ ನೆನ್ಸಿರ್ಬೇಕು. ಸೊ V1 ವರ್ಬ್ ಏನಾದ್ರು ಇದೆ ಅಂತಂದ್ರೆ ಯಾವಾಗ್ಲೂ ಕೂಡ ಡೂ ವರ್ಬ್ ಯೂಸ್ ಮಾಡಿ. ಅದೇ ನಿಮಗೆ V4 ಏನಾದ್ರು ವರ್ಬ್ ಇದೆ ಅಂತಂದ್ರೆ ನೀವು ಯಾವಾಗ್ಲೂ ಕೂಡ ಡಸ್ ಅನ್ನೋದನ್ನ ಯೂಸ್ ಮಾಡಬೇಕು. ಅದೇ ತರ V2 ವರ್ಬ್ ಏನಾದ್ರು ಇದೆ ಅಂತಂದ್ರೆ ಯಾವಾಗ್ಲೂ ಡಿಡ್ ವರ್ಡ್ ನ ಯೂಸ್ ಮಾಡಬೇಕು. ಈ V1, V4, V2 ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ವರ್ಬ್ ಹೇಗಿರುತ್ತೆ ಅನ್ನೋದನ್ನ ಒಂದು ಚಿಕ್ಕ ಎಕ್ಸಾಂಪಲ್ ಥ್ರೂ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಿಮ್ಮ ವರ್ಬ್ ಬಂದು ಲೈಕ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಸೊ ಲೈಕ್ ಅನ್ನೋದು V1 ಗೆ ಹೋಗುತ್ತೆ. ನೆಕ್ಸ್ಟ್ V4 ಅಲ್ಲಿ ಯಾವ ತರ ಇರುತ್ತೆ, ಲೈಕ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಲೈಕ್ಸ್ V4 ಅಲ್ಲಿ ಇರುತ್ತೆ. ಅದೇ ಈ ವರ್ಬ್ ಏನಾದ್ರು ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಲೈಕ್ಡ್ ಆಗುತ್ತೆ. ಸೊ ಹೀಗೆ V1, V4, V2. ಸೊ ಈ ವರ್ಡ್ ಬಂದಾಗ ಡೂ, ಲೈಕ್ಸ್ ಬಂದಾಗ ಡಸ್, ಲೈಕ್ ಬಂದಾಗ ಡಿಡ್. ಹೀಗೆ ನೀವು ವರ್ಡ್ಸ್ ಗಳನ್ನ ಅರೇಂಜ್ ಮಾಡ್ಕೋಬೇಕು. ವರ್ಬ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ವರ್ಬ್ ಮೇಲೇನು ಕೂಡ ನಾನು ಕ್ಲಾಸಸ್ ಮಾಡಿದ್ದೀನಿ. ಪ್ಲೀಸ್ ಆ ಒಂದು ಕ್ಲಾಸ್ ನ ಹೋಗಿ ವಿಸಿಟ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಆ ಒಂದು ಲಿಂಕ್ ನ ಹಾಕಿರ್ತೀನಿ. ಪ್ಲೀಸ್ ವಿಸಿಟ್ ಮಾಡಿ, ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಬನ್ನಿ ಈ ಒಂದು ಕ್ಲಾಸಸ್ ಅಲ್ಲಿ ಯಾವ್ಯಾವ ರೀತಿ ಡೂ ಫಾರ್ಮ್ ನ ಅಪ್ಲೈ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ಓಕೆ, ವೆರಿ ಸಿಂಪಲ್. ಫಸ್ಟ್ ಒನ್ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇದ್ರಲ್ಲಿರುವಂತಹ ಒಂದು ಆಕ್ಷನ್ ವರ್ಡ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು, ಅಥವಾ ಒಂದು ಹೆಲ್ಪಿಂಗ್ ವರ್ಬ್ ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಿಕಿತಾ ಪ್ಲೇಸ್ ಅಂತ ಇದೆ. ಸೊ ಇದರಲ್ಲಿ ಆಕ್ಷನ್ ವರ್ಡ್ ಯಾವುದು ಅಂತಂದ್ರೆ ಪ್ಲೇ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಇದನ್ನ ಡೂ ಫಾರ್ಮ್ ಗೆ ಚೇಂಜ್ ಮಾಡಬೇಕು. ಸೊ ಡೂ ಫಾರ್ಮ್ ಚೇಂಜ್ ಮಾಡಿದಾಗ ಏನಾಗುತ್ತೆ, ಸೊ ಡಸ್ ಆಗುತ್ತೆ. ಡಸ್ ಅನ್ನೋದು ನಿಮ್ಮ ಡೂ ಫಾರ್ಮ್ ರೆಡಿ ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಅದನ್ನ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಸೊ ಮಿಕ್ಕಿರೋದನ್ನ ಈ ಪ್ಲೇಸ್ ಅನ್ನೋದನ್ನ ಬಿಟ್ಟು ಮಿಕ್ಕಿರೋದೆಲ್ಲವನ್ನು ಕೂಡ ನೀವೇನ್ ಮಾಡ್ಬೇಕಾಗುತ್ತೆ, ಆಸ್ ಇಟ್ ಈಸ್ ಬರಿಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಈ ಒಂದು ವರ್ಬ್ ಇತ್ತಲ್ಲ, ಈ ಒಂದು ವರ್ಬ್ ನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆ, ಯಾವ ರೀತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಖಿತಾ ಹಾಗೆ ಇದೆ. ಸೊ ನಿಖಿತಾ ಹೀಗೆ ಬರೀರಿ. ನಿಖಿತಾ ಪ್ಲೇ ಇದೆ, ನಾವು ಆಲ್ರೆಡಿ ಡಸ್ ಅಂತ ಯೂಸ್ ಮಾಡಿದೀವಿ, ಅದಕ್ಕೆ ನೀವು ಪ್ಲೇ ಯೂಸ್ ಮಾಡಿ. ದ ಗಿಟಾರ್ ಹಾಗೆ ಬರೀರಿ. ಓಕೆ, ಸೊ ಇದು ನಿಮ್ಮ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಸೇಮ್ ಏನಿಲ್ಲ, ಫಸ್ಟ್ ಡೂ ಫಾರ್ಮ್ ನ ತೆಗೆದು ಫಸ್ಟ್ ಅಲ್ಲಿ ಹಾಕೋದು, ಮಿಕ್ಕಿದೆಲ್ಲ ಆಸ್ ಇಟ್ ಈಸ್ ಬರೀಬೇಕು. ಯಾವ ವರ್ಬ್ ನ ನಾವು ಚೇಂಜ್ ಮಾಡಿರ್ತೀವಿ, ಯಾವ ವರ್ಬ್ ನ ತಗೊಂಡಿರ್ತೀವಿ, ಆ ವರ್ಬ್ ನ ನಾವು ಚೇಂಜ್ ಮಾಡ್ಬೇಕಾಗುತ್ತೆ. ಇನ್ ದ ಸೇಮ್ ವೇ ಸೆಕೆಂಡ್ ನೋಡ್ಕೊಳ್ಳಿ. ಅರೈವ್ಡ್ ಅನ್ನೋಂಥ ವರ್ಬ್ ಇದೆ. ಅರೈವ್ಡ್ ಅನ್ನೋಂಥದ್ದನ್ನ ನಾವು ಸ್ಟಾರ್ಟಿಂಗ್ ಹಾಕೋತೀವಿ, ಡಿಡ್ ಆಗುತ್ತೆ. ಡಿಡ್ ಹಿ ಅಂಡ್ ಹಿಸ್ ಡಾಟರ್ ಅರೈವ್ ಇದೆ. ಸೊ ನಾವು ಡಿ ನ ಕ್ಯಾನ್ಸಲ್ ಮಾಡಬೇಕು. ಸೊ ಅವಾಗ V1 ಫಾರ್ಮ್ ಗೆ ಬರುತ್ತೆ. ಡಿಡ್ ಹಿ ಅಂಡ್ ಹಿಸ್ ಡಾಟರ್ ಅರೈವ್ ಲಾಸ್ಟ್ ನೈಟ್. ಸೊ ಕ್ವಶನ್ ಮಾರ್ಕ್ ಎಂಡ್ ಆಫ್ ದ ಸೆಂಟೆನ್ಸ್ ಅಲ್ಲಿ ಕ್ವಶನ್ ಮಾರ್ಕ್, ಇಲ್ಲೂ ಅಷ್ಟೇ ಕ್ವಶನ್ ಮಾರ್ಕ್ ನ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿದೆ ಸೆಂಟೆನ್ಸ್ ಸೆಲೆಬ್ರೇಟ್ ಅಂತ ವರ್ಡ್ ಇದೆ. ಸೆಲೆಬ್ರೇಟ್ ಅನ್ನೋದೇನು ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ, ಅದಕ್ಕೆ ನಾವು ಡೂ ಯೂಸ್ ಮಾಡ್ತೀವಿ. ಯಾಕೆಂತಂದ್ರೆ ಅದು V1 ಫಾರ್ಮ್ ಅಲ್ಲಿ ಇದೆ ವರ್ಬ್, ಅದಕ್ಕೆ ಡೂ ಯೂಸ್ ಮಾಡ್ತೀವಿ. ಡೂ ವಿ ಸೆಲೆಬ್ರೇಟ್ ಆಲ್ ಫೆಸ್ಟಿವಲ್ ಕ್ವಶನ್ ಮಾರ್ಕ್ ಅಷ್ಟೇ. ನೆಕ್ಸ್ಟ್ ನಾಗೇಶ್ ಕಟ್ ಹಿಸ್ ಫಿಂಗರ್ ಇನ್ ದ ಮಾರ್ನಿಂಗ್. ಕಟ್ ಹಿಸ್ ಫಿಂಗರ್, ಇಟ್ಸ್ ಅ ಡೂ ಫಾರ್ಮ್ ಯೂಸ್ ಮಾಡಬೇಕು. ಡಸ್ ಕ್ವಶನ್ ಮಾರ್ಕ್, ಡಸ್ ನಾಗೇಶ್ ಕಟ್ ಹಿಸ್ ಫಿಂಗರ್ ಇನ್ ದ ಮಾರ್ನಿಂಗ್. ಈ ತರ. ಇಲ್ಲ ಅಂದ್ರೆ ಇಲ್ಲಿ ಡೂ ಕೂಡ ಆಗುತ್ತೆ. ಡೂ ನಾಗೇಶ್ ಕಟ್ ಹಿಸ್ ಫಿಂಗರ್ ಇನ್ ದ ಮಾರ್ನಿಂಗ್ ಆಗುತ್ತೆ. ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಡಿಡ್ ಆಗುತ್ತೆ. ಸೊ ಡಸ್ ಯೂಸ್ ಮಾಡಿ, ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಡಿಡ್ ಯೂಸ್ ಮಾಡಿ. ಇದು ವರ್ಬ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಮೈ ಮದರ್ ಪುಟ್ ಸಮ್ ಸ್ನಾಕ್ಸ್ ಇನ್ ಮೈ ಬಾಕ್ಸ್. ಪುಟ್ಸ್ ಇಟ್ಸ್ ಅ ವರ್ಬ್, ಅದಕ್ಕೆ ನಾವು
ಡಸ್ ಯೂಸ್ ಮಾಡಬೇಕು. ಸೊ ಡಸ್ ಪುಟ್ಸ್ ಇದೆ, ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಪುಟ್ ಅಷ್ಟೇ ಬರುತ್ತೆ. ಡಸ್ ಮೈ ಮದರ್ ಪುಟ್ ಸಮ್ ಸ್ನ್ಯಾಕ್ಸ್ ಇನ್ ಮೈ ಬಾಕ್ಸ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಮಾರ್ಕರ್ಸ್ ಹ್ಯಾಸ್ ಅನ್ನೋದೇನು ಡಸ್ ಫಾರ್ಮ್ಗೆ ಮ್ಯಾಚ್ ಆಗುತ್ತೆ. ಡಸ್ ಮಾರ್ಕರ್ಸ್, ಇಲ್ಲಿ ಹ್ಯಾಸ್ ಇದೆ, ಸೊ ನೀವೇನ್ ಮಾಡ್ಬೇಕಾಗತ್ತೆ, ಹ್ಯಾಸ್ ಆಗಿ ಬರೀತೀರಾ. ಕ್ವಶನ್ ಮಾರ್ಕ್ ಹಾಕ್ಬೇಕು ಲಾಸ್ಟ್ ಅಲ್ಲಿ. ಇಲ್ಲ ಅಂತ ಅಂದ್ರೆ ಹ್ಯಾಸ್ ನ ನೀವು ಹ್ಯಾವ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಡಸ್ ಮಾರ್ಕರ್ಸ್ ಹ್ಯಾವ್ 2 cars, ಇಲ್ಲಿ ಎಸ್ ನ ಕ್ಯಾನ್ಸಲ್ ಮಾಡಿದ್ಮೇಲೆ ಹ್ಯಾವ್ ಯೂಸ್ ಮಾಡ್ಬೇಕಾಗತ್ತೆ. ಡಸ್ ಮಾರ್ಕರ್ಸ್ ಹ್ಯಾವ್ 2 long cars ಕ್ವಶನ್ ಮಾರ್ಕ್. ನೆಕ್ಸ್ಟ್ ನೋಸ್ ಇದೆ, ಇದು ಆಸ್ ಇಟ್ ಇಸ್ ಡಸ್ ಯೂಸ್ ಮಾಡ್ತೀವಿ, ಕ್ವಶನ್ ಮಾರ್ಕ್ ಯೂಸ್ ಮಾಡ್ತೀವಿ, ಎಸ್ ಕ್ಯಾನ್ಸಲ್ ಮಾಡ್ತೀವಿ. ಡಸ್ ವಾಟರ್ಸ್ ನೋ ಎವ್ರಿಥಿಂಗ್. ನೆಕ್ಸ್ಟ್ ಗಾನ್ಸಲೋ ಅಂಡ್ ಲಾರಾ ಸ್ಪೋಕ್ ಟು ಈಚ್ ಅದರ್. ಸ್ಪೋಕ್ past tense, ಡಿಡ್ ಗಾನ್ಸಲೋ ಅಂಡ್ ಲೋರಾ ಸ್ಪೋಕ್ ಇದೆ, ಇಲ್ಲಿ ಸ್ಪೀಕ್ ಯೂಸ್ ಮಾಡಿ. ಯಾವಾಗಲೂ ಅಷ್ಟೇ ಯಾವ ವರ್ಬ್ನ ನೀವು ಯೂಸ್ ಮಾಡಿದ್ರು ಅದು V1 ಗೆ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಹಿಸ್ ಸ್ಟೂಡೆಂಟ್ಸ್ ಅಂಡ್ ಮೈ ಸ್ಟೂಡೆಂಟ್ಸ್ ಸ್ಟಡಿ ಏನಿದು ವರ್ಬ್, ಅದು ಡೂ ಫಾರ್ಮ್ ಇದೆ, ಡೂ ಯೂಸ್ ಮಾಡಿ. ಇಲ್ಲಿ ಸ್ಟಡಿ ಹಾಗೆ ಬರುತ್ತೆ, ಆಲ್ರೆಡಿ ಅದು V1 ಇರೋದ್ರಿಂದ ಆ ವರ್ಬ್ ನ ಹಾಗೆ ಯೂಸ್ ಮಾಡಿ. ನೆಕ್ಸ್ಟ್ ಲಾಸ್ಟ್ ಒನ್ ಐ ಲೈಕ್ ಇಂಗ್ಲಿಷ್. ಲೈಕ್ ವರ್ಬ್ ಇದೆ, ಡೂ ಫಾರ್ಮ್ ಅಪ್ಲೈ ಮಾಡಿದ್ರೆ ಡೂ ಯೂಸ್ ಆಗುತ್ತೆ. ಡೂ ಐ ಲೈಕ್ ಇಂಗ್ಲಿಷ್ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್. ಯಾವಾಗಲೂ ಅಷ್ಟೇ ಕ್ವಶನ್ ಮಾರ್ಕ್ ನ ಮಿಸ್ ಮಾಡಬಾರ್ದು. ಸೊ ದಿಸ್ ಇಸ್ ಯುವರ್ ಕ್ಲಾಸ್. ನೆಕ್ಸ್ಟ್ ಸೆಂಟೆನ್ಸ್ ಯಾವ ತರ ಇರುತ್ತೆ ಅಂದ್ರೆ WH ಕ್ವಶನ್ಸ್ ಮೇಲೆ ಇರುತ್ತೆ. ಸೊ ಅದನ್ನ ಹೇಗೆ ಅಟೆಂಡ್ ಮಾಡೋದು ಅನ್ನೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.